ನೀವು ಅಬ್ಸರ್ವ್ ಮಾಡಿದರೆ ಸಿ ಎಸ್ ಕೆನೇ ಯಾವಾಗಲೂ ಫೇರ್ ಪ್ಲೇ ಪಾಯಿಂಟ್ಸ್ ಟೇಬಲಲ್ಲಿ ಟಾಪ್ ಇರುತ್ತೆ. ಇನ್ಫ್ಯಾಕ್ಟ್ 2013ನಲ್ಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟು ಟೀಮ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ನ ಬುಕ್ಕಿಗಳಿಗೆ ಲೀಕ್ ಮಾಡ್ತಾ ಸ್ಕ್ಯಾಮಲ್ಲಿ ಸಿಗಾಕೊಂಡಿದ್ರಲ್ಲ, ಆ ಇಯರ್ ಕೂಡ ಸಿ ಎಸ್ ಕೆಗೇ ಫೇರ್ ಪ್ಲೇ ಅವಾರ್ಡ್ ಕೊಟ್ಟಿರ್ತಾರೆ. ಸುಮಾರು ಜನಕ್ಕೆ ಡೌಟ್ ಇದೆ, ಈ ಫೇರ್ ಪ್ಲೇ ಪಾಯಿಂಟ್ಸ್ನ ಯಾರು ಹೇಗೆ ಡಿಸೈಡ್ ಮಾಡ್ತಾರೆ ಅಂತ. ಇದನ್ನು ಡಿಸೈಡ್ ಮಾಡೋದು 2 ಆನ್-ಫೀಲ್ಡ್ ಅಂಪೈರ್ಸ್ ಹಾಗೆ 3rd ಅಂಪೈರ್. ಮ್ಯಾಚ್ ಮುಗಿದ್ಮೇಲೆ ಈ 3 ಅಂಪೈರ್ಸು ಎರಡೂ ಟೀಮ್ಗೂ ಈ 4 ಕ್ಯಾಟಗರಿಗಳಲ್ಲಿ ಸ್ಕೋರ್ ಮಾಡಿ ಅದನ್ನು ಮ್ಯಾಚ್ ರೆಫ್ರಿಗೆ ಸಬ್ಮಿಟ್ ಮಾಡ್ತಾರೆ. ಮ್ಯಾಚ್ ರೆಫ್ರಿ ಆ ಸ್ಕೋರ್ಗಳನ್ನೆಲ್ಲ ತೊಗೊಂಡು ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡಿ ರೆಸ್ಪೆಕ್ಟಿವ್ ಟೀಮ್ಗೆ ಫೇರ್ ಪ್ಲೇ ಪಾಯಿಂಟ್ಸ್ನ ಕೊಡ್ತಾರೆ. ಸೊ ಬೇಸಿಕಲಿ ಏನಪ್ಪ ಅಂತ ಅಂದರೆ, ನೀವು ಓವರ್ ರೇಟ್ನ ಮೇಂಟೈನ್ ಮಾಡಿಕೊಂಡು ಅಗ್ರೆಸಿವ್ ಸೆಲೆಬ್ರೇಷನ್ ಮಾಡ್ದಲೆ ಅಂಪೈರ್ ಹೇಳಿದ್ದನ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರ ಜೊತೆ ಜಾಸ್ತಿ ವಾದ ಮಾಡ್ದೇ ಆಪೋಸಿಟ್ ಪ್ಲೇಯರ್ನ ಸ್ಲೆಜ್ ಮಾಡ್ದಂಗಿದ್ರೆ ನಿಮಗೆ 10 ಔಟ್ ಆಫ್ 10 ಸಿಗುತ್ತೆ. ಬಟ್ ಅಂಪೈರ್ ಜೊತೆ ಫುಲ್ ವಾದ ಮಾಡಿಕೊಂಡು ಅಗ್ರೆಸಿವ್ ಸೆಲೆಬ್ರೇಷನ್ ಮಾಡಿದರೂ ಸಹ 10 on 10 ಕೊಟ್ಟಿರೋ ಎಕ್ಸಾಂಪಲ್ಸು ತುಂಬಾ ಇವೆ. ಅದು ಹೇಗೆ ಅಂತ ನನಗೂ ಇದುವರೆಗೂ ಗೊತ್ತಾಗಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ.